Hi students, welcome to digital e-learning. In this session, we have to discuss about the FIFO problem and their solution. Just I am going to reading the problem and explaining. Later we will go for the making solution. Using FIFO method shows the value of stock on hand. April 1st, inventory on hand 50 unit at the rate of rupees 2 and 100 unit at the rate of rupees 1.50. This is the opening balance we have to take into balance column. Next, April 5 purchased 100 unit at the rate of 1.80. This is the purchases we have to take in the purchase column. April 6, 10 unit of inventory purchased on 5th April at the rate of 1.80 are returned to the supplier. This is we are going to returning to the supplier where we have purchased on 5th 100 unit. Out of that we have to make minus and show in the balance column. April 10, 80 units were issued to factory. This is the issues. April 15, 50 unit were issued to the factory. This is the issue column. April 20, 20 unit were purchased at the rate of, this is the purchase column, 1.50. April 25, 70 unit were issued to the factory. April 30, 50 unit purchased at the rate of 1.70. This is the purchase column. April 30, out of unit issued to the factory on 25th, 10 unit returned to the store. ಸ್ಟೋರಿಗೆ 10 ಯೂನಿಟು ವಾಪಸ್ ಬಂದಿದೆ. ಈಗ ಸೊಲ್ಯೂಷನಿಗೆ ಹೋಗೋಣ. ರೆಸಿಪ್ಟ್, ಇಶ್ಯೂ ಆ್ಯಂಡ್ ಬ್ಯಾಲೆನ್ಸ್. ಡೇಟ್, ಕ್ವಾಂಟಿಟಿ, ಯೂನಿಟ್, ಅಮೌಂಟ್. ಕ್ವಾಂಟಿಟಿ, ಯೂನಿಟ್, ಅಮೌಂಟ್ ಇನ್ ಈಚ್ ಕಾಲಮ್, ರೆಸಿಪ್ಟ್ ಆ್ಯಂಡ್ ಇಶ್ಯೂಸ್ ಆ್ಯಂಡ್ ಬ್ಯಾಲೆನ್ಸ್. ಫಸ್ಟ್ ಏಪ್ರಿಲ್ ನಾನು ಮೊದಲೇ ಹೇಳಿದಾಗೆ ಓಪನಿಂಗ್ ಬ್ಯಾಲೆನ್ಸ್ 50 at the rate of 2, 50 into 2 ಮಾಡ್ಕೋಬೇಕು, 100 ಆಗುತ್ತೆ. ನೆಕ್ಸ್ಟ್ ಅದೇ ದಿನ ಏಪ್ರಿಲ್ ಫಸ್ಟಲ್ಲಿ 100 ಯೂನಿಟನ್ನು ಪರ್ಚೇಸ್ ಮಾಡಿದ್ದಾರೆ. ಮೀನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಅಟ್ ದ ರೇಟ್ ಆಫ್ 1.50 ಅಂತ ಹೇಳಿದ್ದಾರೆ. 100 into 1.50 ದಟ್ ಈಸ್ 150. ನೆಕ್ಸ್ಟ್ ಏಪ್ರಿಲ್ 5th 100 ಯೂನಿಟ್ ಪರ್ಚೇಸಸ್ ಅಂತ ಹೇಳಿದ್ದಾರೆ. ಪರ್ಚೇಸಸ್ 100 unit purchases, April 5th 100 unit purchases at the rate of 1.80 ಅಂತ ಹೇಳಿದ್ದಾರೆ. ಮಲ್ಟಿಪ್ಲಿಕೇಶನ್ ಮಾಡೋದು ರೆಸಿಪ್ಟ್ ಕಾಲಮಲ್ಲಿ. ಪರ್ಚೇಸ್ ಅಂದರೆ ರೆಸಿಪ್ಟ್ 100 into 1.80 ದಟ್ ಈಸ್ 180. ಫಸ್ಟು ಬ್ಯಾಲೆನ್ಸಲ್ಲಿ ಫಸ್ಟು ಏಪ್ರಿಲ್ ಏನಿದೆ 50 ಮತ್ತು 100 ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಕಾಲಮಲ್ಲಿ ತೋರಿಸ್ಕೋಬೇಕು. ನೆಕ್ಸ್ಟ್ ಏಪ್ರಿಲ್ 5th ಏನು ಪರ್ಚೇಸ್ ಮಾಡಿದ್ದೀವಿ ಅದರ ಕೆಳಗಡೆ ತೋರಿಸ್ಬೇಕು ಬ್ಯಾಲೆನ್ಸ್ ಕಾಲಮಲ್ಲಿ. 100 into 1.80 180. ನೆಕ್ಸ್ಟ್ ಏಪ್ರಿಲ್ 6th ನೋಡಿ. ಏಪ್ರಿಲ್ 6th 10 ಯೂನಿಟ್ ಆಫ್ ಇನ್ವೆಂಟರಿ ಪರ್ಚೇಸ್ಡ್ ಆನ್ 5th ಏಪ್ರಿಲ್ ರೇಟ್ 1.80 ಆರ್ ರಿಟರ್ನ್ ಟು ದ ಸಪ್ಲಯರ್. ಸಪ್ಲಯರ್ಗೆ ವಾಪಸ್ಸನ್ನು ಕಳಿಸಿದ್ದೀವಿ. ನಾವು ಏಪ್ರಿಲ್ 5th 100 ಯೂನಿಟನ್ನು ಪರ್ಚೇಸ್ ಮಾಡಿದ್ವಿ, ಅದರಲ್ಲಿ 10 ಯೂನಿಟನ್ನು ನಾವು ವಾಪಸ್ ಕಳಿಸ್ತಾ ಇದ್ದೀವಿ. ಅದನ್ನು ಮೈನಸ್ ಮಾಡಿ ತೋರಿಸ್ಬೇಕು. ಎಸ್ 10 ಯೂನಿಟ್ 1.80 18 ಆಗುತ್ತೆ. ಫಸ್ಟು 2 ಬ್ಯಾಲೆನ್ಸು ಆ್ಯಸ್ ಇಟ್ ಈಸ್ ಬರ್ಕೋಬೇಕು, 50 ಮತ್ತು 100. ಆಮೇಲೆ ಥರ್ಡ್ ಬ್ಯಾಲೆನ್ಸ್ ಇದೆ ನೋಡಿ. ಏಪ್ರಿಲ್ 5th ಥರ್ಡ್ ಬ್ಯಾಲೆನ್ಸ್ ಇದೆ ನೋಡಿ, 100 ನಾವು ಪರ್ಚೇಸ್ ಮಾಡಿದ್ವಲ್ಲ ಅದರಲ್ಲಿ 10 ಯೂನಿಟನ್ನು ವಾಪಸ್ ಕಳಿಸ್ತಾ ಇದ್ವಿ. 100 10 ಯೂನಿಟ್ ಹೋದರೆ ಇನ್ನು 90. ರೇಟ್ ಏನು ಹೇಳಿದ್ದಾನೆ 1.80. 90 into 1.80 162 ಆಗುತ್ತೆ. ದಿಸ್ ಈಸ್ ದ ಏಪ್ರಿಲ್ 6th. ನೆಕ್ಸ್ಟ್ ಏಪ್ರಿಲ್ 10 80 ಯೂನಿಟ್ ವರ್ ಇಶ್ಯೂ ಟು ದಿ ಫ್ಯಾಕ್ಟ್ರಿ. ದಿಸ್ ಇಸ್ ದ ಇಶ್ಯೂಸ್ ಕಾಲಮ್. ಎಸ್ ಏಪ್ರಿಲ್ 10ಗೆ ಬನ್ನಿ. ಇಶ್ಯೂ ಕಾಲಮಲ್ಲಿ ಟೋಟಲಿ ಅವನೇನು ಹೇಳಿದ್ದಾನೆ 80 ಯೂನಿಟ್ ಇಶ್ಯೂ ಟು ದಿ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿಗೆ ಇಶ್ಯೂ ಮಾಡಿದ್ವಿ ಏಪ್ರಿಲ್ 10th. ಎಸ್ ಏಪ್ರಿಲ್ 10th ಇದು ಫಿಫೋ ಮೆಥಡ್ ಆಗಿರೋದ್ರಿಂದ ಫಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ಫಸ್ಟ್ ಬ್ಯಾಲೆನ್ಸು 50 ಇದೆ. 50 2 ರೂಪಾಯಿ ನನಗೆ 100 ರೂಪೀಸ್ ಇದೆ, ಅದನ್ನು ಫಸ್ಟು ಕೊಟ್ಬಿಡಿ. ನೆಕ್ಸ್ಟ್ ಎರಡನೇ ಬ್ಯಾಲೆನ್ಸಲ್ಲಿ
100 ಇದೆಯಲ್ಲ, 100 ಇಂಟು 1.50 150 ಇದೆಯಲ್ಲ, 100ಅಲ್ಲಿ ಇನ್ನೂ 30 ಕೊಡಬೇಕಾಗಿದೆ, 30 ಕೊಟ್ಬಿಡಿ. 30 ಇಂಟು 1.50 45 ಆಗುತ್ತೆ. ನೆಕ್ಸ್ಟ್ 100ಅಲ್ಲಿ 30 ಹೋದರೆ ಇನ್ನು 70 ಉಳ್ಕೊಂತು ಬ್ಯಾಲೆನ್ಸು. 70 ಇಂಟು 1.50 105 ಆಗುತ್ತೆ. ನೆಕ್ಸ್ಟು ಎರಡನೇ ಬ್ಯಾಲೆನ್ಸ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. 90 1.80 162. ದಿಸ್ ಇಸ್ ದ ಇಶ್ಯೂಸ್. 80 ಇಶ್ಯೂ ಮಾಡಬೇಕು ಅಂತ ಹೇಳಿದ್ದಾನೆ ಏಪ್ರಿಲ್ 10ನಲ್ಲಿ. ಫಸ್ಟು 50 ಬ್ಯಾಲೆನ್ಸ್ 50 ಕೊಟ್ಬಿಟ್ಟಿದ್ದೀವಿ, 50 ಯೂನಿಟನ್ನು ಕೊಟ್ಬಿಟ್ಟಿದ್ದೀವಿ. ಏನು ರೇಟು ಅಂದರೆ ₹2. ಮತ್ತು ಇನ್ನು 30 ಕೊಡಬೇಕಾಗಿದ್ದು 100ಅಲ್ಲಿ ತೊಗೊತಾ ಇದ್ದೀವಿ, ಸೆಕೆಂಡ್ ಬ್ಯಾಲೆನ್ಸಲ್ಲಿ ತೊಗೊತಾ ಇದ್ದೀವಿ. ಏನು ರೇಟು ಅಂದರೆ ಆ ಬ್ಯಾಲೆನ್ಸ್ ರೇಟನ್ನೇ ತೊಗೊತಾ ಇದ್ದೀವಿ. ನೆಕ್ಸ್ಟು ಏಪ್ರಿಲ್ 15 ಬನ್ನಿ. ಏಪ್ರಿಲ್ 15 50 ಯೂನಿಟ್ ವರ್ ಇಶ್ಯೂಡ್ ಟು ದ ಫ್ಯಾಕ್ಟ್ರಿ ಅಂತ ಹೇಳಿದ್ದಾನೆ. 50 ಯೂನಿಟ್ ಇಶ್ಯೂಡ್ ಏಪ್ರಿಲ್ 15 50 ಯೂನಿಟ್ ಇಶ್ಯೂಡ್ ಅಂತ ಹೇಳಿದ್ದಾನೆ. 50 ಅಂದರೆ 70 ಮೊದಲನೇ ಬ್ಯಾಲೆನ್ಸು. 70ರಲ್ಲಿ 50 ಕೊಟ್ಟುಬಿಡಿ. ಇನ್ನೂ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡು ಬ್ಯಾಲೆನ್ಸ್ ಕಾಲಮಲ್ಲಿ 20 ಉಳ್ಕೊಂಡು. 70 ಮೈನಸ್ 20 70 ಮೈನಸ್ 50 20 ಉಳ್ಕೊಂಡು ಬ್ಯಾಲೆನ್ಸು. 20 ಇಂಟು 1.50 ದಟ್ ಇಸ್ 30. ನೆಕ್ಸ್ಟ್ ಎರಡನೇ ಬ್ಯಾಲೆನ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. 90 1.80 162. ನೆಕ್ಸ್ಟ್ ಕಮ್ ಟು ದಿ ಏಪ್ರಿಲ್ 20 ಯೂನಿಟ್ ಪರ್ಚೇಸ್ ಅಟ್ ದ ರೇಟ್ ಆಫ್ 1.50 ಅಂತ ಹೇಳಿದ್ದಾನೆ. ಏಪ್ರಿಲ್ 20 ನಾವು ಅದನ್ನು ಆ್ಯಸ್ ಇಟ್ ಈಸ್ ತಗೋಬೇಕು. ಮೊದಲು ಎರಡು ಬ್ಯಾಲೆನ್ಸನ್ನು 20 ಪ್ಲಸ್ 90 ಎರಡು ಬ್ಯಾಲೆನ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಮೂರನೇ ಬ್ಯಾಲೆನ್ಸು ಏಪ್ರಿಲ್ 20ಯಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ 20 ಯೂನಿಟು ಅಟ್ ದ ರೇಟ್ ಆಫ್ 1.50. 20 ಇಂಟು 1.50 30 ಆಗುತ್ತೆ. ನೆಕ್ಸ್ಟ್ ಏಪ್ರಿಲ್ 25 70 ಯೂನಿಟ್ ವರ್ ಇಶ್ಯೂ ಟು ದ ಫ್ಯಾಕ್ಟ್ರಿಗೆ 70 ಯೂನಿಟು ಇಶ್ಯೂ ಮಾಡಿದ್ದೀವಿ. ಅದನ್ನು ಇಶ್ಯೂ ಕಾಲಮಲ್ಲಿ ತೋರಿಸ್ಬೇಕು. ಫಸ್ಟು ಬ್ಯಾಲೆನ್ಸು 20 ಇದೆ, 20ಯನ್ನು ಕೊಟ್ಬಿಡಿ. ಆಮೇಲೆ ಎರಡನೇ ಬ್ಯಾಲೆನ್ಸು 90 ಇದೆ, ಅದರಲ್ಲಿ 50 ಕೊಡಿ. ಟೋಟಲಿ 70 ಕೊಡಬೇಕಾಗಿತ್ತು. ಫಸ್ಟ್ ಬ್ಯಾಲೆನ್ಸು 20 ಇದೆ, ಅದೇ ರೇಟಲ್ಲಿ ಅಷ್ಟೇ ಅಮೌಂಟ್ ಆಗುತ್ತೆ. ಎರಡನೇ ಬ್ಯಾಲೆನ್ಸು 90 ಇದೆ, 90ನಲ್ಲಿ 50 ಕೊಟ್ಬಿಟ್ರೆ ಇನ್ನು ಎಷ್ಟು ಉಳ್ಕೊಂತು ನಮಗೆ 40 ಉಳ್ಕೊಂತು. 40 ಇಂಟು 1.80 72 ಆಗುತ್ತೆ. ಎರಡನೇ ಬ್ಯಾಲೆನ್ಸು 20 ಇಂಟು 1.50 30 ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಏಪ್ರಿಲ್ 30 50 ಯೂನಿಟ್ ಪರ್ಚೇಸ್ಡ್ ಅಟ್ ದ ರೇಟ್ ಆಫ್ 1.70. 50 ಯೂನಿಟ್ನ ಪರ್ಚೇಸ್ ಮಾಡಿದ್ವಿ. ಏಪ್ರಿಲ್ 30 50 ಇಂಟು 1.70 85 ಆಗುತ್ತೆ. ಮೊದಲು ಎರಡು ಬ್ಯಾಲೆನ್ಸು ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಯಾಕೆಂದರೆ ಇದು ಬ್ಯಾಲೆನ್ಸನ್ನು ನಾವು ತೋರಿಸಲೇಬೇಕಾಗುತ್ತೆ ಬ್ಯಾಲೆನ್ಸ್ ಕಾಲಮಲ್ಲಿ. 40 ಪ್ಲಸ್ 20 ಮತ್ತು ಏಪ್ರಿಲ್ 30ನಲ್ಲಿ 50 ಯೂನಿಟನ್ನು ಪರ್ಚೇಸ್ ಮಾಡಿದ್ದೀವಿ, ಅದನ್ನು ಆ್ಯಸ್ ಇಟ್ ಈಸ್ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಬನ್ನಿ. ಏಪ್ರಿಲ್ 30 ಔಟ್ ಆಫ್ ಯೂನಿಟ್ ಇಶ್ಯೂ ಟು ದ ಫ್ಯಾಕ್ಟ್ರಿ ಆನ್ 25th ಏಪ್ರಿಲ್ 10 ಯೂನಿಟ್ ರಿಟರ್ನ್ ಟು ದ ಸ್ಟೋರ್. 30ನೇ ತಾರೀಕು ಏನು ನಾವು 50 ಯೂನಿಟನ್ನು ನಾವು ಪರ್ಚೇಸ್ ಮಾಡಿದ್ದೀವಿ, ಅದರಲ್ಲಿ ವಾಪಸ್ಸು 10 ಯೂನಿಟು ಸ್ಟೋರಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ತಗೋಬೇಕು. ಇನ್ ಮೀನ್ಸ್ ಇಶ್ಯೂಸ್ 10 ಅಟ್ ದ ರೇಟ್ ಆಫ್ 1.80 ಅಂದರೆ ಫಸ್ಟ್ ಬ್ಯಾಲೆನ್ಸ್ ರೇಟ್ ಏನಿರುತ್ತೆ ಅದರಲ್ಲಿ ನಾವು ಹಾಕೋಬೇಕಾಗುತ್ತೆ. ಇಲ್ಲಿ 40 ಆಮೇಲೆ ತೋರಿಸ್ಕೋಬೇಕು. ಆಮೇಲೆ ಆ್ಯಸ್ ಇಟ್ ಈಸ್ 20 ಏನಿದೆ ಅದನ್ನು ತೋರಿಸ್ಕೋಬೇಕು. ಆಮೇಲೆ 50 ಆ್ಯಸ್ ಇಟ್ ಈಸ್ ಅದನ್ನು ತೋರಿಸ್ಕೋಬೇಕು. ಫಸ್ಟು ರಿಟರ್ನ್ ಆಗಿರೋದು ಬ್ಯಾಲೆನ್ಸ್ ಕಾಲಮಲ್ಲಿ ತೋರಿಸ್ಕೋಬೇಕು. 10 ಅಟ್ ದ ರೇಟ್ ಆಫ್ 1.80 ದಟ್ ಈಸ್ 18. ಯಾವ ರೇಟಲ್ಲಿ ಬಂದಿದ್ರೆ ಅಂದರೆ ಫಸ್ಟ್ ಬ್ಯಾಲೆನ್ಸ್ ರೇಟು ಏನಿರುತ್ತೋ ಅದೇ ರೇಟಲ್ಲಿ ನಾವು ವಾಪಸ್ಸು ಸ್ಟೋರಿಗೆ ತಗೊತಾ ಇದ್ವಿ. ಹಾಗಾಗಿ ಅದನ್ನು ತೋರಿಸ್ಬೇಕು. 40 ಆಮೇಲೆ ತೋರಿಸ್ತಾ ಇದ್ದೀವಿ, ಆಮೇಲೆ 20 ಆಮೇಲೆ 50. ದಿಸ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ